ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿರುವ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ವಿದ್ಯಮಾನದ ಕುರಿತಾಗಿ ಪ್ರಶ್ನೆಗಳು ಬರುತ್ತವೆ. ಅದಕ್ಕಾಗಿ ವಿಡಿಯೋ ವಿಷಯ ಗಮನವಿಟ್ಟು ನೋಡಿ, ಕೇಳಿ, ನೋಟ್ ಮಾಡಿಕೊಳ್ಳಿ. ಈ ವಿವರಣೆಯಲ್ಲಿ ಈ ವಾರದ ಪ್ರಮುಖ ಘಟನೆಗಳ ಹಿಂದಿನ ಕಥೆ ಏನು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ಈ ವಾರದ ಕಥೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವದನ್ನ 4 ಭಾಗಗಳಾಗಿ ನೋಡೋಣ. ಮೊದಲು ಜಾಗತಿಕ ವೇದಿಕೆಯಿಂದ ಶುರು ಮಾಡಿ ಆಮೇಲೆ ಭಾರತದ ಆಂತರಿಕ ಪಾಲಿಸಿಗಳ ಕಡೆಗೆ ಬರೋಣ. ಅಲ್ಲಿಂದ ದೇಶದ ಆರ್ಥಿಕತೆಯ ನಾಡಿಮಿಡಿತ ಹೇಗಿದೆ ಅಂತ ನೋಡಿ ಕೊನೆಗೆ ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿನ ಕೆಲವು ಅದ್ಭುತಗಳ ಜೊತೆ ನಮ್ಮ ಈ ಪಯಣವನ್ನ ಮುಗಿಸೋಣ. ಪ್ರತಿಯೊಂದು ಭಾಗವೂ ಭಾರತದ ಕಥೆಯ ಒಂದೊಂದು ವಿಭಿನ್ನ ಮುಖವನ್ನ ನಮಗೆ ತೋರಿಸುತ್ತೆ. ಮೊದಲನೇ ಭಾಗ ಗ್ಲೋಬಲ್ ಹ್ಯಾಂಡ್ಶೇಕ್ಸ್ ಅಂದ್ರೆ ಜಾಗತಿಕ ಸಂಬಂಧಗಳು. ಇಲ್ಲೇ ನಾವು ಮಾತಾಡೋದು ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ ಬಗ್ಗೆ. ಭಾರತ ಜಗತ್ತಿನ ಬೇರೆ ಬೇರೆ ಶಕ್ತಿಗಳ ಜೊತೆ ತನ್ನ ಸಂಬಂಧವನ್ನ ಹೇಗೆ ಗಟ್ಟಿ ಮಾಡ್ಕೊಳ್ತಿದೆ. ಈ ವಾರ ರಷ್ಯಾ ಜೊತೆ ನಡೆದ ಒಂದು ಬಹಳ ಮುಖ್ಯವಾದ ಒಪ್ಪಂದ ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಭಾರತ ಮತ್ತು ರಷ್ಯಾ ನಡುವಿನ ಸ್ನೇಹಕ್ಕೆ ಈಗ ಬರೋಬ್ಬರಿ 25 ವರ್ಷ. ಆದರೆ ಈ ವಾರ ನಡೆದ ಭೇಟಿ ಸುಮ್ಮನೆ ಕೇಕ್ ಕಟ್ ಮಾಡಿ ಸಂಭ್ರಮಿಸೋ ಕಾರ್ಯಕ್ರಮ ಆಗಿರಲಿಲ್ಲ. ಈ ಶೃಂಗಸಭೆಯಲ್ಲಿ ಎರಡೂ ದೇಶಗಳ ಮಿಲಿಟರಿ ಸಹಕಾರವನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯೋ ಒಂದು ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಶೃಂಗಸಭೆಯ ಹೈಲೈಟ್ ಅಂದ್ರೆ ಇದೇ RELOS ಒಪ್ಪಂದ. ಇದರ ಪೂರ್ಣ ರೂಪ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಮಿಲಿಟರಿಗಳಿಗಾಗಿ ಒಂದು Airbnb ಇದ್ದಾಗೆ. ಭಾರತದ ಯುದ್ಧ ನೌಕೆಗಳು ರಷ್ಯಾದ ಪೋರ್ಟ್ಗಳಲ್ಲಿ ಫ್ಯೂಯಲ್ ಹಾಕ್ಸ್ಕೊಳ್ಬೋದು. ಹಾಗೆ ರಷ್ಯಾದ ಫೈಟರ್ ಜೆಟ್ಗಳು ಭಾರತದ ಬೇಸ್ಗಳಲ್ಲಿ ರಿಪೇರ್ ಮಾಡಿಸ್ಕೊಳ್ಬೋದು. ಅಂದ್ರೆ ಎರಡು ದೇಶಗಳ ಮಿಲಿಟರಿಗಳು ಪರಸ್ಪರರ ಸೌಲಭ್ಯಗಳನ್ನು ಬಳಸ್ಕೊಡೋಕೆ ಇದು ಅವಕಾಶ ಮಾಡಿಕೊಡುತ್ತೆ. ಹಾಗಾದ್ರೆ ಈ ರೀಲಾಸ್ ಒಪ್ಪಂದದಿಂದ ಆಗೋ ನಿಜವಾದ ಲಾಭವಾದ್ರೂ ಏನು? ಭಾರತಕ್ಕೆ ಇದು ಆರ್ಟಿಕ್ ಪ್ರದೇಶಕ್ಕೆ ಒಂದು ಹೊಸ ಗೇಟ್ವೇ ತೆರೆದ ಹಾಗೆ. ನಾರ್ದರ್ನ್ ಸೀ ರೂಟ್ ಅನ್ನೋದು ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖ ವ್ಯಾಪಾರಿ ಮಾರ್ಗ ಆಗಲಿದೆ. ಅಲ್ಲಿ ಭಾರತದ ಹಿಡಿತ ಇರೋದು ತುಂಬಾನೇ ಮುಖ್ಯ. ಇನ್ನು ರಷ್ಯಾಗೆ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಭಾವ ಹೆಚ್ಚಿಸ್ಕೊಳ್ಳೋಕೆ ಇದು ಹೆಲ್ಪ್ ಆಗುತ್ತೆ. ಒಟ್ನಲ್ಲಿ ಎರಡೂ ದೇಶಗಳ ಮಿಲಿಟರಿ ಆಪರೇಷನ್ಸ್ಗಳು ಈಗ ಇನ್ನಷ್ಟು ಫಾಸ್ಟ್ ಮತ್ತು ಈಸಿ ಆಗ್ಲಿವೆ. ಎರಡನೇ ಭಾಗ ದೇಶೀಯ ಕಾರ್ಯಸೂಚಿ. ಸರಿ, ಗ್ಲೋಬಲ್ ಸ್ಟೇಜ್ನಿಂದ ಈಗ ದೇಶದ ಒಳಗೆ ಬರೋಣ. ಇಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಿವೆ. ರೈತರ ಆದಾಯದಿಂದ ಹಿಡಿದು ನಮ್ಮ ಮನೆ ಅಡ್ರೆಸ್ ತನಕ ಹೊಸ ಹೊಸ ಪಾಲಿಸಿಗಳು ಸಾಮಾನ್ಯ ಜನರ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರ್ತಿವೆ ಅಂತ ಈಗ ನೋಡೋಣ. ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಯೋಜನೆ. ಇದರ ಹೆಸರು ಸ್ವಲ್ಪ ಉದ್ದ ಇದೆ, ಆದರೆ ಇದರ ಉದ್ದೇಶ ತುಂಬಾನೇ ಸರಳ ಮತ್ತು ಪವರ್ಫುಲ್. ರೈತರು ಕಷ್ಟಪಟ್ಟು ಬೆಳೆ ತೆಗೆದ ಮೇಲೆ ಉಳಿತಲ್ಲ ಆ ಕೂಳೆ, ಅದನ್ನೇ ಜೈವಿಕ ಇಂಧನ ಅಂದ್ರೆ ಬಯೋಫ್ಯೂಯಲ್ ಆಗಿ ಬದಲಾಯಿಸೋದು. ಈ ಥರದ ಪ್ರಾಜೆಕ್ಟ್ಸ್ಗಳಿಗೆ ಸರ್ಕಾರ ಈಗ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಿದೆ. ಈ ಜೀವನ್ ಯೋಜನೆಯ ಬ್ಯೂಟಿ ಏನಂದ್ರೆ ಇದು ಒಂದೇ ಕಲ್ನಲ್ಲಿ ಹಲವು ಹಕ್ಕಿ ಹೊಡೆದಾಗೆ. ರೈತರಿಗೆ ವೇಸ್ಟ್ ಅಂತ ಅನ್ಕೊಂಡುದ್ರಿಂದ ದುಡ್ಡು ಬರುತ್ತೆ. ಸಿಟಿಗಳಲ್ಲಿರೋ ನಮ್ಗೆಲ್ಲ ಕೂಳೆ ಸುಡೋದು ನಿಲ್ಲೋದ್ರಿಂದ ಪೊಲ್ಯೂಷನ್ ಕಾಟ ತಪ್ಪತ್ತೆ. ಆರು ದೇಶಕ್ಕೆ ಇಂಧನ ಭದ್ರತೆ ಸಿಗುತ್ತೆ. ಜೊತೆಗೆ ಕ್ಲೈಮೇಟ್ ಗೋಲ್ಸ್ ಕೂಡ ರೀಚ್ ಆಗ್ಬೋದು. ಇದು ಕೃಷಿ, ಪರಿಸರ ಅರೋ ಆರ್ಥಿಕತೆ ಮೂರನ್ನೂ ಒಟ್ಟಿಗೆ ಜೋಡಿಸೋ ಒಂದು ಸ್ಮಾರ್ಟ್ ಐಡಿಯಾ. ಮುಂದಿನದು ಧ್ರುವ. ಇದನ್ನ ನಿಮ್ಮ ಮನೆಗೆ UPI ಅಂತ ಬೇಕಾದರೂ ಕರಿಬೋದು. ಹೇಗೆ ನಾವು ದುಡ್ಡು ಕಳಿಸೋಕೆ ಒಂದು ಸಿಂಪಲ್ UPI ID ಬಳಸ್ತೀವೋ ಅದೇ ಥರ ಯಾವುದೇ ಜಾಗಕ್ಕೆ, ಅದು ನಮ್ಮನೆ ಇರ್ಬೋದು ಅಥವಾ ಒಂದು ಚಿಕ್ಕ ಅಂಗಡಿ ಇರ್ಬೋದು, ಅದಕ್ಕೊಂದು ಯುನೀಕ್ ಡಿಜಿಟಲ್ ಅಡ್ರೆಸ್ ಕೊಡೋ ಸಿಸ್ಟಮ್ ಇದು. ಕಾಮರ್ಸ್ ಡೆಲಿವರಿಗಳಿಗೆ ಅವರ ಎಮರ್ಜೆನ್ಸಿ ಸರ್ವಿಸಸ್ಗಳಿಗೆ ಇದೊಂದು ಗೇಮ್ ಚೇಂಜರ್ ಆಗ್ಬೋದು. ಈಗ ಒಂದು ಕಠಿಣ ಆದರೆ ತುಂಬಾ ಅವಶ್ಯಕವಾದ ಪಾಲಿಸಿ ಬಗ್ಗೆ ಮಾತಾಡೋಣ. ಹೊಸ ಸೆಂಟ್ರಲ್ ಎಕ್ಸೈಸ್ ಬಿಲ್ ತಂಬಾಕು ಉತ್ಪನ್ನಗಳ ಮೇಲಿನ ಟ್ಯಾಕ್ಸ್ ಅನ್ನ ಆಕಾಶಕ್ಕೆ ಮುಟ್ಸಿದೆ. ಒಂದ್ಸಲ ನೋಡಿ, ಜಗ್ಯೋ ತಂಬಾಕು ಮೇಲೆ ಟ್ಯಾಕ್ಸ್ 25%ಇಂದ ಸೀದಾ 100%ಗೆ ಜಂಪ್ ಆಗಿದೆ. ಇನ್ನು ಸ್ಮೋಕಿಂಗ್ ಮಿಕ್ಸ್ಚರ್ಸ್ ಮೇಲೆ 60%ಇಂದ ಬರೀ 325%ವರೆಗೆ ಏರಿಕೆ. ಇದರ ಉದ್ದೇಶ ಸ್ಪಷ್ಟವಾಗಿದೆ: ಸಾರ್ವಜನಿಕ ಆರೋಗ್ಯವನ್ನ ಕಾಪಾಡೋದು ಮತ್ತು ತಂಬಾಕು ಸೇವನೆಯನ್ನ ಕಡಿಮೆ ಮಾಡೋದು. ಭಾಗ 3 ಸಂಪತ್ತು, ಕೆಲ್ಸ ಮತ್ತೆ ಅಸಮಾನತೆ. ನಾವು ಪಾಲಿಸಿಗಳ ಬಗ್ಗೆ ಮಾತಾಡಿದ್ವಿ, ಆದರೆ ಅವುಗಳ ಪರಿಣಾಮ ಜನರ ಆರ್ಥಿಕ ಜೀವನದ ಮೇಲೆ ಹೇಗಿದೆ? ಈ ಭಾಗದಲ್ಲಿ ನಾವು ದೇಶದ ಎಕನಾಮಿಯ 2 ಮುಖಗಳನ್ನ ನೋಡೋಣ. ಒಂದು ಕಡೆ ಬೆಳೆತಿರುವ ಸಂಪತ್ತು, ಇನ್ನೊಂದು ಕಡೆ ಹೆಚ್ಚಾಗ್ತಿರುವ ಅಸಮಾನತೆ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಈ ಜಗತ್ತಿನ ದುಡ್ಡಿಗೆಲ್ಲ ನಿಜವಾದ ಓನರ್ ಯಾರು? ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ 2025 ಈ ಪ್ರಶ್ನೆಗೆ ಕೆಲವು ಶಾಕಿಂಗ್ ಉತ್ತರಗಳನ್ನ ಕೊಡುತ್ತೆ. ಕೇಳೋಕೆ ರೆಡಿಯಾಗಿ. ಈ ಚಾರ್ಟ್ ನೋಡಿ. ಇಡೀ ಜಗತ್ತಿನ ಸಂಪತ್ತನ್ನ ಒಂದು ದೊಡ್ಡ ಕೇಕ್ ಅಂತ ಅಂದ್ಕೊಂಡ್ರೆ ಟಾಪ್ 10% ಜನ ಆ ಕೇಕ್ನ 75% ಭಾಗವನ್ನ ತಿನ್ಬಿಡ್ತಾರೆ. ಆದ್ರೆ ಕೆಳಗಿರೋ 50% ಜನರಿಗೆ ಸಿಗೋದು ಕೇವಲ 2% ಅಷ್ಟೆ.
ಅಂದ್ರೆ ಅರ್ಧದಷ್ಟು ಜನಸಂಖ್ಯೆಗೆ ಸಿಗೋದು ಕೇಕ್ನ ಒಂದು ಸಣ್ಣ ಚೂರು ಮಾತ್ರ. ಯೋಚನೆ ಮಾಡಿ ಈ ಅಂತರ ಎಷ್ಟು ದೊಡ್ಡದಿದೆ ಅಂತ. ಭಾರತದ ಕಥೆ ಇದಕ್ಕಿಂತಲೂ ಕಾಂಪ್ಲಿಕೇಟೆಡ್. ಇಲ್ಲಿ ಆದಾಯದ ಅಸಮಾನತೆಗಿಂತ ಸಂಪತ್ತಿನ ಅಸಮಾನತೆ ತುಂಬಾನೇ ಜಾಸ್ತಿ. ಆದಾಯ ಅಂದ್ರೆ ಪ್ರತಿ ತಿಂಗಳು ನಾವು ದುಡಿಯೋದು, ಆದ್ರೆ ಸಂಪತ್ತು ಅಂದ್ರೆ ತಲೆಮಾರುಗಳಿಂದ ಬಂದಿರೋ ಆಸ್ತಿ. ನಮ್ಮ ದೇಶದ ಟಾಪ್ 10% ಶ್ರೀಮಂತರ ಹತ್ರ ದೇಶದ ಒಟ್ಟು 65% ಸಂಪತ್ತಿದೆ. ಆದ್ರೆ ಕೆಳಗಿರೋ 50% ಜನರ ಹತ್ರ ಇರೋದು ಕೇವಲ 6%ಗಿಂತ ಕಡಿಮೆ. ಇದು ಅವಕಾಶಗಳಲ್ಲಿರೋ ಅಸಮಾನತೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಕೆಲ್ಸದ ಒತ್ತಡ ಆರ್ಥಿಕ ಅಸಮಾನತೆ ನಡುವೆ ಒಂದು ಹೊಸ ಪರಿಹಾರದ ಮಾತು ಕೇಳಿಬರ್ತಿದೆ. ಅದೇ ರೈಟ್ ಟು ಡಿಸ್ಕನೆಕ್ಟ್ ಬಿಲ್. ಅಂದ್ರೆ ಸಿಂಪಲ್ ಆಗಿ ಆಫೀಸ್ ಟೈಮ್ ಆದ್ಮೇಲೆ ಬಾಸ್ ಕಳ್ಸೋ ಇಮೇಲ್, ವಾಟ್ಸಪ್ ಮೆಸೇಜ್ಗೆಲ್ಲ ರಿಪ್ಲೈ ಮಾಡದೇ ಇದ್ರೂ ನಡೆಯುತ್ತೆ. ಅದಕ್ಕೆ ನಿಮ್ಮನ್ನ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದು ಉದ್ಯೋಗಿಗಳ ಮೆಂಟಲ್ ಹೆಲ್ತ್ ಕಾಪಾಡೋಕೆ, ಅವರು ವರ್ಕ್ ಲೈಫ್ ಬ್ಯಾಲೆನ್ಸ್ ತರೋಕೆ ಒಂದು ಕಾನೂನುಬದ್ಧ ಹಕ್ಕು ನೀಡೋ ಪ್ರಯತ್ನ. ಒಂದು ಕಡೆ ಇಷ್ಟು ಅಸಮಾನತೆ ಇದ್ರೆ ಇನ್ನೊಂದು ಕಡೆ ಜನಸಾಮಾನ್ಯರಿಗೆ ಶಕ್ತಿ ತುಂಬೋ ಕಥೆನೂ ಇದೆ. ನಿಮಗೊತ್ತಾ, ನಮ್ಮ ದೇಶದ ಬ್ಯಾಂಕ್ಗಳಲ್ಲಿ ಸುಮಾರು 78,000 ಕೋಟಿ ರೂಪಾಯಿ ಹಾಗೆ ಬಿದ್ದಿದೆ ಅಂತೆ. ಅದಕ್ಕೆ ವಾರಸುದಾರರೇ ಇಲ್ಲ. ಇದು ನಿಮ್ಮ ಹಾಗೆ ಸಾಮಾನ್ಯ ಜನರು ಮರ್ತೋದ ಡೆಪಾಸಿಟ್ಗರು. ನಿಮ್ಮ ಹಣ ನಿಮ್ಮ ಹಕ್ಕು ಅನ್ನೋ ಒಂದು ಆಂದೋಲನ ಈ ಹಣವನ್ನ ಅದರ ನಿಜವಾದ ಮಾಲೀಕರಿಗೆ ತಲುಪಿಸೋಕೆ ಹೆಲ್ಪ್ ಮಾಡ್ತಿದೆ. ಇದು ಸಣ್ಣ ವಿಷಯ ಅಲ್ಲ, ಇದು ಆರ್ಥಿಕ ನ್ಯಾಯದ ಕಡೆಗೆ ಒಂದು ದೊಡ್ಡ ಹೆಜ್ಜೆ. ಭಾಗ 4: ವಿಜ್ಞಾನ, ಪರಂಪರೆ ಮತ್ತೆ ಪ್ರಕೃತಿ. ಸರಿ, ಪಾಲಿಟಿಕ್ಸ್, ಎಕಾನಮಿ ಎಲ್ಲ ಆಯ್ತು. ಈಗ ಸ್ವಲ್ಪ ಬೇರೆ ಜಗತ್ತಿಗೆ ಹೋಗೋಣ. ಭಾರತದ ಭವಿಷ್ಯವನ್ನ ರೂಪಿಸ್ತಿರೋ ಇನ್ನೂ 3 ಪ್ರಮುಖ ಶಕ್ತಿಗಳ ಬಗ್ಗೆ ನೋಡೋಣ. ಟೆಕ್ನಾಲಜಿಯಲ್ಲಿನ ಹೊಸ ಆವಿಷ್ಕಾರಗಳು, ನಮ್ಮ ಸಾಂಸ್ಕೃತಿಕ ಪರಂಪರೆಯ ಶಕ್ತಿ ಮತ್ತೆ ಪ್ರಕೃತಿಯನ್ನ ಉಳಿಸೋ ನಮ್ಮ ಬದ್ಧತೆ. ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಅದ್ಭುತ ಆವಿಷ್ಕಾರ ನಡೆದಿದೆ. ಅದೇ ಗ್ಲೋಕ್ಯಾಸ್ 9. ಇದು ಜೀನ್ ಎಡಿಟಿಂಗ್ ಟೆಕ್ನಾಲಜಿಯ ಒಂದು ಹೊಸ ರೂಪ. ಇದನ್ನ ಹೀಗೆ ಕಲ್ಪಿಸ್ಕೊಳ್ಳಿ. ಒಬ್ಬ ಸರ್ಜನ್ ಕತ್ಲಲ್ಲಿ ಆಪರೇಷನ್ ಮಾಡ್ತಿದ್ದಾರೆ. ಅವರ ಕತ್ರಿಗೆ ಒಂದು ಟಾರ್ಚ್ ಲೈಟ್ ಹಾಕಿದ್ರೆ ಎಷ್ಟು ಸುಲಭ ಆಗತ್ತೆ? ಗ್ಲೋಕ್ಯಾಸ್ 9 ಮಾಡೋದು ಅದನ್ನೇ. ಇದು ಜೀನ್ಗಳನ್ನು ಸರಿಪಡಿಸುವಾಗ ತಾನಾಗೇ ಬೆಳಕನ್ನ ಹೊರಸೂಸುತ್ತೆ. ಇದರಿಂದ ಜೆನೆಟಿಕ್ ಥೆರಪಿ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅಂತ ವಿಜ್ಞಾನಿಗಳು ರಿಯಲ್ ಟೈಮ್ನಲ್ಲಿ ನೋಡ್ಬೋದು. ಹಾಗಾದ್ರೆ ಈ ಬೆಳಕಿನ ಕತ್ತರಿ ಕೆಲಸ ಮಾಡೋದು ಹೇಗೆ? ಸಿಂಪಲ್, 3 ಸ್ಟೆಪ್ಸ್. ಮೊದಲನೇ ಸ್ಟೆಪ್, ಒಂದು ಗೈಡ್. ಇದನ್ನ DNA ಒಂದು ನಿರ್ದಿಷ್ಟ ಜಾಗಕ್ಕೆ ಕರ್ಕೊಂಡೋಗುತ್ತೆ. ಎರಡನೇ ಸ್ಟೆಪ್, ಅದು ಅಲ್ಲಿ ನಿಖರವಾಗಿ ಕಟ್ ಮಾಡುತ್ತೆ. ಮೂರನೇದು ಅತಿ ಮುಖ್ಯವಾದ ಸ್ಟೆಪ್. ಕಟ್ ಮಾಡಿದ ತಕ್ಷಣ ಅಲ್ಲಿ ಒಂದು ಲೈಟ್ ಫ್ಲ್ಯಾಶ್ ಆಗುತ್ತೆ. ಆ ಲೈಟ್ ಬಂತು ಅಂದ್ರೆ ಕೆಲಸ ಸಕ್ಸಸ್ ಅಂತ ಅರ್ಥ. ವಿಜ್ಞಾನದ ಕಡೆಯಿಂದ ಈಗ ನಮ್ಮ ಸಂಸ್ಕೃತಿ ಕಡೆಗೆ ಬರೋಣ. ಇಲ್ಲಿ ಭಾರತಕ್ಕೆ ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ ನಡೆದಿದೆ. ನಮ್ಮೆಲ್ಲರ ಪ್ರೀತಿಯ ದೀಪಾವಳಿ ಹಬ್ಬಕ್ಕೆ ಈಗ ಗ್ಲೋಬಲ್ ರೆಕಗ್ನಿಷನ್ ಸಿಕ್ಕಿದೆ. ಯುನೆಸ್ಕೋ ಇದನ್ನ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ಗುರ್ತಿಸಿದೆ. ಅಂದ್ರೆ ದೀಪಾವಳಿ ಅನ್ನೋದು ಬರೀ ಒಂದು ಹಬ್ಬ ಅಲ್ಲ, ಅದು ಕೋಟ್ಯಾಂತರ ಜನರ ಸಾಂಸ್ಕೃತಿಕ ಗುರುತು, ಜ್ಞಾನ, ಭಾವನೆಗಳ ಪ್ರತೀಕ ಅಂತ ಇಡೀ ಜಗತ್ತು ಒಪ್ಕೊಂಡ ಹಾಗೆ. ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಭಾರತ ಈಗ ಜಗತ್ತಿಗೆ ದಾರಿ ತೋರಿಸ್ತಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂದ್ರೆ ದೊಡ್ಡ ಬೆಕ್ಕುಗಳನ್ನು ಉಳಿಸೋ ಒಂದು ಒಕ್ಕೂಟ. ಇದರ ಲೀಡರ್ಶಿಪ್ ತಗೊಂಡಿರೋದೇ ಭಾರತ. ಜಗತ್ತಿನ 7 ದೊಡ್ಡ ಬೆಕ್ಕಿನ ಪ್ರಭೇದಗಳಲ್ಲಿ 5 ಭಾರತದಲ್ಲಿ ಇವೆ ಅನ್ನೋದು ನಮ್ಮ ದೇಶದ ಬಯೋಡೈವರ್ಸಿಟಿಗೆ ಸಾಕ್ಷಿ. ಈ ದೊಡ್ಡ ಯೋಜನೆಗಾಗಿ ಭಾರತ 2,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಇದು ಪರಿಸರ ಸಂರಕ್ಷಣೆ ಮೇಲಿರೋ ನಮ್ಮ ಬದ್ಧತೆಯನ್ನ ತೋರಿಸುತ್ತೆ. ಹಾಗಾದ್ರೆ ಈ ವಾರ ನಡೆದ ಎಲ್ಲ ಘಟನೆಗಳನ್ನು ನೋಡಿದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಭಾರತದ ಮುಂದಿನ ದಾರಿಯನ್ನ ನಿರ್ಧಾರ ಮಾಡೋದು ಯಾವುದು? ನಮ್ಮ ಸರ್ಕಾರದ ಪಾಲಿಸಿಗಳ, ನಮ್ಮ ಸೈಂಟಿಸ್ಟ್ಗಳ ಆವಿಷ್ಕಾರಗಳ, ಅಥವಾ ನಮ್ಮ ಸಾಂಸ್ಕೃತಿಕ ಪರಂಪರೆನಾ? ಬಹುಶಃ ಉತ್ತರ ಈ ಎಲ್ಲದರ ಮಿಶ್ರಣದಲ್ಲಿ ಇರ್ಬೋದು ಅಲ್ವಾ? ಈ ಕಥೆ ಮುಂದಿನ ವಾರ ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.